ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲನೇ ವಿಡಿಯೋಗೆ ಸ್ವಾಗತ. ಈ ಜನ್ಮದಲ್ಲಿ ನಾನು ರಾಯರ ಭಕ್ತೆ ಆಗಿರುವುದೇ ನನ್ನ ಪುಣ್ಯ ಅಂತ ತಿಳ್ಕೊಳ್ತೀನಿ. ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲನೇ ಈ ಜನ್ಮದಲ್ಲಿ ನಾನು ರಾಯರ ಭಕ್ತೆ ಆಗಿದ್ದೀನಿ. ಯಾರೆಲ್ಲ ರಾಯರ ಭಕ್ತರಿದ್ದೀರೋ ಖಂಡಿತವಾಗ್ಲೂ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ಚಾನಲ್ನಲ್ಲಿ ರಾಯರ ಮಹಿಮೆಗಳು, ಹಾಗೆ ಅವ್ರಿಗೆ ಯಾವ ರೀತಿ ನಾವು ಸೇವೆನ ಸಲ್ಲಿಸಬೇಕು, ಯಾವ್ಯಾವ ಥರ ವ್ರತಗಳನ್ನ ಮಾಡ್ಬೋದು ಅಂಥೇಳಿ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ತುಂಬ ಜನರಿಗೆ ಪವಾಡಗಳಂತೂ ನಡೆದೇ ಇರುತ್ತೆ. ಯಾರೆಲ್ಲ ರಾಯರ ಭಕ್ತರು ಇರ್ತಿರೋ ಅವರಿಗಂತೂ ಪವಾಡಗಳು ನಡೆದೇ ಇರುತ್ತೆ. ನೀವು ನನ್ನ ಹತ್ರ ಶೇರ್ ಮಾಡ್ಕೊಳ್ಬೋದು. ಯಾರ್ಯಾರ ಜೀವನದಲ್ಲಿ ರಾಯರು ಪವಾಡ ಮಾಡಿದಾರೋ ದಯವಿಟ್ಟು ಅಂಥವರು ತಿಳಿಸ್ಕೊಡೋ ಅಂಥ ಪ್ರಯತ್ನ ಮಾಡಿ. ಕಮೆಂಟಲ್ಲಿ ನನಗೆ ಹೇಳಿದ್ರೆ ನಾನು ಪರ್ಸ್ನಲಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಏನು ಪವಾಡ ಆಗಿದೆ ಅಂತ ನಿಮ್ಮ ಬಾಯಾರೆ ನಾನು ಕೇಳಿಕೊಂಡು ಜನಗಳಿಗೆ ತಲುಪಿಸೋ ಅಂಥ ಒಂದು ಕೆಲಸನ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ನಾನು ಆ ರೀತಿ ಮಾಡಬೇಕು ಅಂತ ಅಂದರೆ ನಿಮ್ಮ ಸಪೋರ್ಟ್ ಅಂತೂ ನನಗೆ ತುಂಬಾ ಅಗತ್ಯ. ರಾಯರು ಯಾವತ್ತೂ ನಂಬದವ್ರನ್ನ ಕೈ ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ಯಾರ್ಯಾರೆಲ್ಲ ರಾಯರ ಭಕ್ತರಿದ್ದೀರೋ ಅವ್ರಿಗೂ ಕೂಡ ಗೊತ್ತು ರಾಯರು ನಂಬದವ್ರನ್ನ ಕೈ ಬಿಡಲ್ಲ ಅಂತ ಹೇಳಿ. ಈ ಚಾನಲ್ನ ಮೂಲಕ ನನ್ನ ಬೇಡಿಕೆ ಇಷ್ಟೇ, ಈ ಸಣ್ಣದೊಂದು ಸೇವೆನ ಮಾಡೋ ಅಂಥ ಅವಕಾಶ ನನಗೆ ಸಿಕ್ಕಿದೆ. ಅವರ ಪವಾಡಗಳನ್ನ ಜನಗಳಿಗೆ ತಿಳಿಸೋ ಅಂಥ ಒಂದು ಅವಕಾಶ ಸಿಕ್ಕಿದೆ. ಹಾಗೆ ಅವ್ರಿಗೆ ಯಾವ್ಯಾವ ರೀತಿ ಪೂಜೆ ಮಾಡ್ಬೋದು, ಯಾವ್ಯಾವ ರೀತಿ ಸೇವೆಗಳನ್ನ ಮಾಡ್ಬೋದು ಅನ್ನೋದನ್ನು ಕೂಡ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸಣ್ಣ ಸೇವೆ ಆಗಿರ್ಬೋದು, ದೊಡ್ಡ ಸೇವೆ ಆಗಿರ್ಬೋದು. ನೀವು ನಿಮ್ಮ ಕಷ್ಟಗಳು ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ನಾನು ಕೊಡೋ ಪ್ರಯತ್ನವಂತೂ ಮಾಡ್ತೀನಿ. ರಾಯರೇ ನನ್ನ ಬಾಯಲ್ಲಿ ಈ ಮಾತುಗಳನ್ನ ನುಡಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ತೀನಿ. ಯಾವ್ಯಾವ ರೀತಿ ವ್ರತಗಳಿದೆ, ಯಾವ ಥರ ಮಾಡ್ಬೋದು, ಮತ್ತು ಅವರ ಜೀವನ ಚರಿತ್ರೆಗಳೇನು ಪ್ರತಿಯೊಂದು ನಾವು ಈ ಚಾನಲ್ನಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೆ ಯಾವ್ಯಾವ ರೀತಿ ಸೇವೆಗಳನ್ನ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನೀವು ನನಗೆ ಮಾಡಬೇಕಾಗಿರೋದು ಇಷ್ಟೇ, ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ನನಗೆ ಮೆಸೇಜ್ ಹಾಕಿ. ಹಾಗೆ ಯಾರ್ಯಾರೆಲ್ಲ ರಾಯರ ಭಕ್ತರಿದ್ದೀರೋ ಅವರು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೂ ಈ ಥರ ಏನಾದರೂ ಚಾನಲ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಯಾವ ರೀತಿ ಮಾಡಬೇಕು ಅನ್ನೋದು ನನಗೆ ಐಡಿಯಾಸೇ ಇರಲಿಲ್ಲ. ಪ್ರತಿ ಗುರುವಾರ ನಾನು ರಾಯರ ಮಠಕ್ಕೆ ಹೋಗ್ತೀನಿ. ರಾಯರ ಹತ್ರನೇ ಹೇಳ್ತಾ ಇದ್ದೆ, ನನಗೆ ನೀವೇ ಐಡಿಯಾಸ್ ಕೊಡಬೇಕು, ಏನು ಮಾಡೋದು ಏನು ಕತೆ ಅಂತೇಳಿ ನಾನು ಅವ್ರ ಹತ್ರನೇ ಕೇಳ್ತಾ ಇದ್ದೆ. ಸೊ ಕ್ಯೂನಲ್ಲಿ ಹೋಗಬೇಕಾದ್ರೆ ನನಗೆ ಹೀಗೆ ಉಳಿತು, ಈ ಥರದೊಂದು ಸೇವೆ ಯಾಕೆ ಮಾಡಬಾರ್ದು ನಾನು ಅಂತೇಳಿ ನನಗೆ ಅನ್ನಿಸ್ತು. ಸೊ ರಾಯರ ಮುಂದೆ ಪ್ರಶ್ನೆ ಕೂಡ ಇಟ್ಟೆ ನಾನು, ಈ ಚಾನಲ್ಗೆ ಒಂದು ಹೆಸರಿಡಬೇಕು ಅಂತ. ಅಂದರೆ ನನಗೆ ಏನು ಇಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ನೀವೇ ಅದಕ್ಕೂ ಒಂದು ದಾರಿ ತೋರಿಸಿ ಅಂತ ಅಂದಾಗ ಮಠಕ್ಕೆ ನಾನು ಏನು ಹೋಗಿದ್ದೆ, ಆ ಮಠದೊಳಗಡೆ ಹೋಗಿ ಆಚೆ ಬರೋ ಅಷ್ಟರಲ್ಲಿ ನನ್ನ ತಲೆಯಲ್ಲಿ ಬಂದಂಥ ಹೆಸರು ರಾಯರ ಅನುಗ್ರಹ ಅಂತೇಳಿ. ಸೊ ಹಾಗಾಗಿ ಅದೇ ಹೆಸರನ್ನ ಇಟ್ಟಿದ್ದೀನಿ, ಅದೇ ಹೆಸರಿಂದ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲ ಸಪೋರ್ಟು ನನಗೆ ಬೇಕು, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ರಾಯರ ಭಕ್ತರು ಯಾರೆಲ್ಲ ಇದ್ದೀರೋ ನಿಮ್ಮ ಜೀವನದಲ್ಲಿ ಏನು ಪವಾಡಗಳಾಗಿದೆಯೋ ನನ್ನ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.